ಬಿಜೆಪಿ ಜೆಡಿಎಸ್ ಮೈತ್ರಿಯ ಬಗ್ಗೆ ಅನುಮಾನದ ಬೆನ್ನಲ್ಲೇ ಮಹತ್ವದ ನಿರ್ಧಾರ. ದೋಸ್ತಿ ಬಲಗಳಿಸಿಕೊಳ್ಳುವುದಕ್ಕೆ ಇದೀಗ ಮೈತ್ರಿ ನಾಯಕರುಗಳು ಮುಂದಾಗ್ತಾ ಇದ್ದಾರೆ. ವಿಧಾನ ಪರಿಷತ್ನ 4 ಕ್ಷೇತ್ರಗಳಲ್ಲೂ ಬಿಜೆಪಿ ಸ್ಪರ್ಧೆಗೆ ಸಹಮತ. ಬಿಜೆಪಿ ಅಭ್ಯರ್ಥಿಗಳ ಸ್ಪರ್ಧೆಗೆ ಒಪ್ಪಿಗೆಯನ್ನು ಸೂಚಿಸಿರುವಂತದ್ದು ಎಚ್.ಡಿ. ಕುಮಾರಸ್ವಾಮಿ ಅವರು. ಶಿಕ್ಷಕರ ಹಾಗೂ ಪದವೀಧರ ಕ್ಷೇತ್ರಗಳಿಗೆ ನಡೆಯಲಿರುವಂತ ಚುನಾವಣೆ ಇದು. ಬೆಂಗಳೂರು ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟು ಕೊಡುವ ಬಗ್ಗೆ ನಡೆದಿತ್ತು ಚರ್ಚೆ. ಆದರೆ ಮೇಲ್ಮನೆ ಸಂಖ್ಯಾಬಲದ ಲೆಕ್ಕಾಚಾರಕ್ಕೆ ಅನುಕೂಲವಾಗುವ ಹಿನ್ನೆಲೆಯಲ್ಲಿ ತಮ್ಮ ಅಭ್ಯರ್ಥಿಗಳನ್ನೇ 4 ಕ್ಷೇತ್ರಗಳಲ್ಲಿ ಕಣಕ್ಕಿಳಿಸುವುದಕ್ಕೆ ಬಿಜೆಪಿ ಚಿಂತನೆಯನ್ನ ಮಾಡಿತ್ತು. ಎಚ್.ಡಿ. ಕುಮಾರಸ್ವಾಮಿ ಜೊತೆ ಬಿಜೆಪಿ ರಾಜ್ಯ ನಾಯಕರಿಂದ ಚರ್ಚೆ ಮಾಡಲಾಗಿತ್ತು. ನೋಡಿ ಹಿಂಗಿದೆ ಪರಿಸ್ಥಿತಿ, ಏನ್ ಮಾಡೋದು ಗೆತ್ತಾ ಅಂತ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಹಾಗೆಯೇ ಇನ್ನುಳಿದ ಮುಖಂಡರು ಎಲ್ಲ ಕೂತು ಚರ್ಚೆ ಮಾಡಿದ್ರು. ಬಿಜೆಪಿ ನಾಯಕರ ಮಾತುಕತೆಗೆ ಬಹುತೇಕ ಸಮ್ಮತಿ ಸೂಚಿಸಿದ್ದಾರೆ ಎಚ್.ಡಿ.ಕೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಅನುಮಾನ ಇತ್ತು, ನಿಮ್ಮ ಹೊಂದಾಣಿಕೆ ಯಾವ ಮಟ್ಟಿಗಿದೆ, ಹೇಗೆ ಹೊಂದಾಣಿಕೆ ಮಾಡ್ಕೊಂಡಿದ್ದೀರಾ? ಎಲ್ಲೋ ಒಂದು ಕಡೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೇಲ್ನೋಟಕ್ಕೆ ಮಾತ್ರ ಹೊಂದಾಣಿಕೆ ಅಂತ ಅನ್ನಿಸ್ತಾ ಇದೆ, ಈ ಮೈತ್ರಿ ಬಗ್ಗೆನೇ ಅನುಮಾನ ಇದೆ ಅಂತ ಎಲ್ಲ. ಅದಕ್ಕೆ ಅನುಮಾನದ ಬೆನ್ನಲ್ಲೇ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಳ್ತಾ ಇರುವಂಥದ್ದು. 4 ಕ್ಷೇತ್ರಗಳಲ್ಲೂ ಬಿಜೆಪಿ ಸ್ಪರ್ಧೆಗೆ ಸಹಮತ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅದು ಅಫಿಷಿಯಲ್ ಆಗಿ ಅನೌನ್ಸ್ ಆಗಬೇಕಾಗತ್ತೆ. ಬಟ್ ಮಾತುಕತೆ ನಡೆದಾಗ, ಚರ್ಚೆ ಮಾಡಿದಾಗ ಎಚ್.ಡಿ.ಕೆ ಅವರು ಓಕೆ ಅಂತ ಒಪ್ಕೊಂಡಿದ್ದಾರಂತೆ. ಬಿಜೆಪಿ ಜೆಡಿಎಸ್ ಮೈತ್ರಿಯ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು, ಅನುಮಾನಗಳಿಗಿತ್ತು. ಯಾಕೋ ಅವ್ರು ಹೇಳಿದ್ದು ಇವ್ರಿಗೆ ಆಗ್ತಾ ಇಲ್ಲ, ಇವ್ರು ಹೇಳಿದ್ದು ಅವ್ರಿಗೆ ಆಗ್ತಾ ಇಲ್ಲ, ಒಬ್ರಿಗೊಬ್ರು ಒಪ್ಕೊಳ್ಳೋ ಥರ ಕಾಣಿಸ್ತಾ ಇಲ್ಲ. ಏನು ಮಾಡ್ತಾರೆ ಮುಂದಿನ ದಿನಗಳಲ್ಲಿ, ಅನಿವಾರ್ಯತೆ, ಅಸ್ತಿತ್ವದ ಪ್ರಶ್ನೆ ಅಂತೆಲ್ಲ ಚರ್ಚೆಗಳಾಗ್ತಾ ಇತ್ತು. ಹಾಗಾಗಿ ಬಿಜೆಪಿ ನಾಯಕರುಗಳು, ರಾಜ್ಯ ಬಿಜೆಪಿ ನಾಯಕರುಗಳು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ನೋಡಿ ಹಿಂಗಿದೆ ಸಿಚುವೇಶನ್ಸು, ನೀವು ಒಪ್ಕೊಂಡ್ರೆ ಸರಿ ಆಗತ್ತೆ ಅಂತ. ಅದಕ್ಕೇನೋ ಓಕೆ ಆಯಿತು ಅಂತ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾಗಿದೆ. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಈ ಶಿಕ್ಷಕರ ಹಾಗೂ ಪದವೀಧರ ಕ್ಷೇತ್ರಗಳಿಗೆ ಏನು ಚುನಾವಣೆ ನಡೆಯುತ್ತಲ್ಲ, ಅದಕ್ಕೆ ಜೆಡಿಎಸ್ಗೆ ಬೆಂಗಳೂರು ಕ್ಷೇತ್ರವನ್ನು ಬಿಟ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಮೊದಲಿಗೆ ಚರ್ಚೆ ಆಗಿತ್ತು. ಬಟ್ ಮೇಲ್ಮನೆ ಸಂಖ್ಯಾಬಲ ಲೆಕ್ಕಾಚಾರ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಹೆಂಗೆ ಸಂಖ್ಯಾಬಲ ಇದೆ ಅನ್ನೋದ್ರ ಮೇಲೆ ಈ ಡಿಸಿಷನ್ ಅಂತ. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಈಗಾಗಲೇ ಈ ಮೈತ್ರಿ ಬಗ್ಗೆ ಒಂದಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇತ್ತು. ಇದೇ ಹೊತ್ತಲ್ಲಿ ಈ ಮಹತ್ವದ ನಿರ್ಧಾರ ಯಾವ ರೀತಿಯಾಗಿ ಬೆಳವಣಿಗೆ ಕಾರಣ ಆಗ್ತಾ ಇದೆ ಅಂತ. ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿ ಹಿನ್ನೆಲೆಯಲ್ಲಿ ಎಲ್ಲ ಚುನಾವಣೆಗಳಲ್ಲೂ ಕೂಡ ಸಮ ಪ್ರಮಾಣದಲ್ಲಿ ಅಥವಾ ಭಾಗಶಃ ಸೀಟು ಹಂಚಿಕೆ ವಿಚಾರವನ್ನು ಮಾಡಿಕೊಳ್ಳುವ ಮುಖಾಂತರ ಪಕ್ಷವನ್ನು ಬಲಪಡಿಸುವ ಹಾಗೆ ಮೈತ್ರಿಯ ಸಂಖ್ಯಾ ಲೆಕ್ಕಾಚಾರವನ್ನು ಹೆಚ್ಚಿಸಿಕೊಳ್ಳುವ ಲೆಕ್ಕಾಚಾರವನ್ನ ಮಿತ್ರ ಪಕ್ಷಗಳು ಹೊಂದಿಕೊಂಡಿದ್ವು. ಅದೇ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಮುಂಬರುವ ವಿಧಾನ ಪರಿಷತ್ತಿನ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರಗಳ ಚುನಾವಣೆ ವಿಚಾರದಲ್ಲೂ ಕೂಡ ಆ ನಿರ್ಧಾರವನ್ನ ಮಾಡಿಕೊಳ್ತಾರೆ ಅನ್ನುವಂತ ನಿರೀಕ್ಷೆಯನ್ನ ಮಾಡಲಾಗಿತ್ತು. ಈಗ ಆ ಸಂಬಂಧ ಮಾತುಕತೆಯೊಂದರಲ್ಲಿ ಬಿಜೆಪಿ ಈ ಉಳಿದಿರುವಂತ ಅಂದ್ರೆ ಚುನಾವಣೆ ನಡೆಯಬಹುದಾದಂತ 4 ಕ್ಷೇತ್ರಗಳಿಗೆ ತಮ್ಮ ಅಭ್ಯರ್ಥಿಗಳನ್ನ ಹಾಕುವುದಕ್ಕೆ ಚಿಂತನೆಯನ್ನ ಮಾಡಿಕೊಂಡಿದೆ. ವಿಧಾನ ಪರಿಷತ್ನಲ್ಲಿ ಪಕ್ಷದ ಬಲಾಬಲಗಳನ್ನ ನೋಡಿಕೊಳ್ಳುವ ಸಂದರ್ಭದಲ್ಲಿ ಬಿಜೆಪಿಯ ಸಂಖ್ಯೆ ಕಡಿಮೆ ಆಗುವ ಹಿನ್ನೆಲೆಯಲ್ಲಿ ಅದಕ್ಕೆ ಅವಕಾಶ ಕೊಡುವ ಹಾಗೆ ಮುಂದಿನ ಚುನಾವಣೆ ವೇಳೆಗೆ ಮಿತ್ರ ಪಕ್ಷಕ್ಕೆ ಹೆಚ್ಚಿನ ಸ್ಥಾನಗಳನ್ನು ಬಿಟ್ಟುಕೊಡುವ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಈಗ ಹೊಂದಾಣಿಕೆ ಮಾಡುವ ಮುಖಾಂತರ ತಮ್ಮ ಪಕ್ಷಕ್ಕೆ ಹೆಚ್ಚಿನ ಸೀಟನ್ನ ಪಡೆಯುವಂತಹ ಇರಾದೆಯನ್ನ ಬಿಜೆಪಿ ನಾಯಕರು ವ್ಯಕ್ತಪಡಿಸಿಕೊಂಡಿದ್ದರು. ಹಾಗೆ ಜೆಡಿಎಸ್ ನಿಂದ ಅಲ್ಲಿಗೆ ಸೂಕ್ತ ಅಭ್ಯರ್ಥಿಗಳು ಅಷ್ಟರ ಮಟ್ಟಿಗೆ ಸಿಗದಿರುವ ಹಿನ್ನೆಲೆಯಲ್ಲಿ ಮೈತ್ರಿ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಸೀಟನ್ನು ಬಿಟ್ಟು ಕೊಡೋದ್ರಿಂದ ಪಕ್ಷಕ್ಕೇನು ಲಾಭ ಆಗಲ್ಲ ಅನ್ನುವಂತ ಮಾತು ಕೂಡ ಇತ್ತು. ಹೀಗಾಗಿ ಈ ಎಲ್ಲ ವಿಚಾರಗಳನ್ನ ಗಮನಕ್ಕೆ ತಂದುಕೊಂಡಂತ ಬಿಜೆಪಿ ನಾಯಕರು ಮೈತ್ರಿ ನಾಯಕರಾದಂತಹ ಕುಮಾರಸ್ವಾಮಿ ಅವರ ಜೊತೆ ನಿನ್ನೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಬೆಂಗಳೂರು ನಗರವನ್ನ ಅಂದ್ರೆ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಚುನಾವಣಾ ಕ್ಷೇತ್ರವನ್ನ ಬಿಜೆಪಿಗೆ ಜೆಡಿಎಸ್ಗೆ ಬಿಟ್ಟು ಕೊಡುವಂತ ಮಾತುಕತೆ ಆಗಿತ್ತು. ಆದ್ರೆ ಈಗ ಆ ಕ್ಷೇತ್ರವು ಬಿಜೆಪಿಯ ಪಾಲಿಗೆ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಈ ಮನವಿಯನ್ನ ಬಿಜೆಪಿ ನಾಯಕರು ಕುಮಾರಸ್ವಾಮಿ ಅವರಿಗೆ ಸಲ್ಲಿಸಿದ ಸಂದರ್ಭದಲ್ಲಿ ಸನ್ನಿವೇಶವನ್ನು ನೋಡಿಕೊಂಡು ನೀವು ಟಿಕೆಟ್ ಅನ್ನ ಕೊಡಬಹುದು ಅನ್ನುವಂತ ಮಾತನ್ನ ಅವರು ಹೇಳಿದ್ದಾರೆ ಎನ್ನಲಾಗ್ತಾ ಇದೆ. ಹೀಗಾಗಿ ಒಟ್ಟಾರೆ ಈಗ ಮುಂದೆ ನಡೆಯಲಿರುವಂತಹ 4 ವಿಧಾನ ಪರಿಷತ್ತಿನ ಕ್ಷೇತ್ರಗಳಿಗೂ ಬಿಜೆಪಿ ಅಭ್ಯರ್ಥಿಗಳೇ ಕಣಕ್ಕಿಳಿಯುವುದು ಬಹುತೇಕ ಪಕ್ಕ ಆಗಿದೆ. ಆ ಮುಖಾಂತರ ಸಂಖ್ಯಾಬಲದ ಲೆಕ್ಕಾಚಾರದಲ್ಲಿ ಬಿಜೆಪಿ ತನ್ನ ಹೆಜ್ಜೆಯನ್ನ ಮುಂದಿರಿಸುವಂತ ಯೋಚನೆಯನ್ನ ಮಾಡಿದೆ. ಇದಕ್ಕೆ ಮೈತ್ರಿ ಪಕ್ಷ ಜೆಡಿಎಸ್ ಕೂಡ ಒಪ್ಪಿಗೆಯನ್ನ ಕೊಟ್ಟಿದೆ. ಒಂದು ಹಂತದಲ್ಲಿ ಬಿಜೆಪಿ ಜೆಡಿಎಸ್ ನ ಮೈತ್ರಿ ಇನ್ನೇನು ಮುಕ್ತಾಯ ಆಗುತ್ತೆ ಅಥವಾ ಮುಂದಿನ ಹಂತದಲ್ಲಿ ಅದು ಫಲಸ್ಥಿತಿ ಕಾಣೋದಿಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಈಗ ಅದಕ್ಕೆ ವಿರುದ್ಧವಾದ ರೀತಿಯಲ್ಲಿ ಈ ರೀತಿ ಮೈತ್ರಿ ಮುಂದುವರಿತದೆ ಅನ್ನೋ ಸೂಚನೆಯನ್ನ ಈ ಮುಖಾಂತರ ಕೊಟ್ಟಿದ್ದಾರೆ. ಹಾಗೆ ಮೈತ್ರಿ ಮುಂದೆಯೂ ಕೂಡ ಯಾವುದೇ ಅಬಾಧಿತವಾಗಿ ಸಾಗುತ್ತೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಆಗುವುದಕ್ಕೂ ಕೂಡ ಮೊದಲ ಹೆಜ್ಜೆಯನ್ನ ಮೈತ್ರಿ ಪಕ್ಷಗಳು ಇಟ್ಟಿವೆ. ಓಕೆ, ಥ್ಯಾಂಕ್ ಯು ರಾಕೇಶ್ ತಮ್ಮ ಡೀಟೇಲ್ಸ್ಗೆ.